ಶಬರಿ ಪೂತಿ ನರಸಿಂಹಾಚಾರ್ಯ ಬರೆದಂತಹ ಒಂದು ನಾಟಕ. ಈ ಒಂದು ನಾಟಕದ ಓದನ್ನು ಮಾಡೋಣ. ಪರಿಪೂರ್ಣವಾಗಿ ಓದ್ತೀವಿ, ಅದು ಹೇಗೆ ಅಂತ ನೋಡ್ತಾರೆ. ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ. ಶ್ರಮಣಿಯಂತೆ ರೂಪ, ವೃದ್ಧೆ, ಚೀರ ಕೃಷ್ಣಾಜಿನಾಂಬರೆ, ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಿದ್ದಾಳೆ. ನಾಟಕ ವೇದಿಕೆ ಮೇಲೆ ಆ ಅಜ್ಜಿ ಬರ್ತಾಳೆ. ಶಬರಿ ಆ ಅಜ್ಜಿಯ ರೂಪ, ಅವಳ ಲಕ್ಷಣಗಳನ್ನು ಹೇಳ್ತಾರೆ. ಈಗ ಅವಳು ಬರ್ತಾಳೆ, ಹಾಡ್ತಾ ಬರ್ತಾಳೆ. ಈ ಎಲ್ಲ ಪಾತ್ರಗಳು ಹಾಡ್ತಾ ದೃಶ್ಯ ರೂಪಗಳು, ಸಂಗೀತ ನಾಟಕ ಆಗೋದ್ರಿಂದ ಹಾಡ್ತಾನೆ ಅಭಿನಯ ಮಾಡ್ತಾಳೆ. ಶಬರಿ ನಿಂತಲ್ಲಿಯೇನ ನಿಂತಿರುವೆ, ರಾಮ ನೀನೆಂದೈ ತರುವೆ, ನೀನುವುದೆಲ್ಲೋ ನಾನರಿಯೇ, ನಿನ್ನಡೆಗೈದುವ ಬಳಿಯರಿಯೇ, ನಿಂತಲ್ಲಿಯೇ ನಾ ನಿಂತಿರುವೆ, ನೀ ಬಯೆಯನ್ನುವ ನೆಚ್ಚಿನಳು, ನಾನಿಹೇ ಬಯಕೆಯ ಹುಚ್ಚಿನೊಳು, ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀನೆಂಬೈ ತರುವೆ. ರಾಮ ದೊರೆವಳೆ ಸೀತೆ, ದೊರೆವಳೆ ಸೀತೆ, ಭೂಮಿ ಜಾತೆ ಆತ್ಮಕಾಮ ಕಲ್ಪಲತೆ, ದೊರೆವಳೆ ಚೆಲುವೆ, ಎರೆವೆ ಎರೆವೆ ಗಿರಿವನವೇ, ಬೇಡಿರಿ ನಾನಿರುವೆ, ದೊರೆವಳೆ ದೊರೆಯಳೆ ದೊರೆಯಳೆ, ಅವಳ ನೆಲೆಯಾರು ಹರಿಯಿರೆ, ಅವಳ ನೆಲೆಯಾರು ಹರಿಯಿರೆ, ಪೇಳಿಯನ್ನರೆಸಿ ದೊರೆಯಳೆ, ಈ ಬೇಗೆ ಕೆಡದಲ, ನಮ್ಮೆದೆಯ ಬಿಡದಲ, ಈ ಜಗವ ಸುಡದಲ, ಅವನ ಜೊತೆಗೆ ಲಕ್ಷ್ಮಣ ಬರ್ತಾ ಇದ್ದಾನೆ. ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗಡೆ ತೇಜಗೆಡೆ ಯಾರು, ರಾಮನೇ ಧೈರ್ಯಗೆಡೆ ಸ್ಥೈರ್ಯಗೆಡೆ ಯಾರು, ತಾಳಿಕೋ ಅಣ್ಣ. ರಾಮ ಆತ್ಮ ಸ್ಥೈರ್ಯವಾದ, ಅವಳ ನೆನಪಿನ ಸೆಳೆತಕ್ಕೆನ್ನಾತ್ಮ ಸಿಲಿಕೆ, ಎನ್ನ ಬಗೆಗನಿವಾರ್ಯವೀ ಶೋಕದುಲ್ಕೆ, ಇಗೋ ನೋಡು ಲಕ್ಷ್ಮಣ ತಾಪಸರ ಬೀಡು, ಇದ ನೋಡಿ ಮರುಗೊಳಿಸಿತು ಎನಗವಳ ಪಾಡು. ಲಕ್ಷ್ಮಣ ಹೌದು ದೀಟ, ಚಿತ್ರಕೂಟವೇ ಮನಕ್ಕೆ ಬಹುದು, ಜತೆಯೊಳತ್ತಿಗೆ ಇದ್ದ ಬಗೆಯಂತವುದು, ಪಾಪಿ ನಾ ಆಕೆಯನು ಒಂಟಿಯೊಳೆ ಬಿಟ್ಟೆ, ಎನ್ನ ಅಹಂಕೃತಿಗೆ ಮನ್ನಣಿಯ ಕೊಟ್ಟೆ. ರಾಮ ಮರುಗದಿರು ತಮ್ಮಯ್ಯ, ಆದುದಾಯಿತು ನಿಮ್ಮ ನಿಂತ ದೈವ ಮರುಳು ಮಾಡಿತ್ತು,
ಧನುಪೇಳ್ದ ದಾರಿಯೊಳೆ ನಾವು ಬಂದಿಹವೇ, ಶ್ರಮಣಿಯಾಶ್ರಮ ಇದುವೇ. ಅಗೋ ಲಕ್ಷ್ಮಣ ಅತ್ತ ಆವುದೀ ಮರುಳು, ನಮ್ಮೆಡೆಗೆ ಬರುತ್ತಿಹುದು ಏನಿದರ ಹುರುಳು. ಲಕ್ಷ್ಮಣ ಮನೆಗೆ ಬಾ ಅಣ್ಣಯ್ಯ, ಪರಿಕಿಸುವ ಮುನ್ನ ಇರುಗೊಳೆ ನಾವಿದನು ಏನುವುದೋ ಬನ್ನ. ಇರುವರು ಶಬರಿ ತಳಿರು ಹೂವು ಹಣ್ಣು ಹಂಪಲುಗಳನ್ನ ತಲೆಯ ಮೇಲೆ ಕಂಕುಳು ಕೈಯಲ್ಲಿ ಹಿಡಿದುಕೊಂಡು ಬರುವಳು. ನಿಮ್ಗೆ ಕಲ್ಪನೆ ಬರ್ತಾ ಇದೆಯಲ್ಲ, ಶಬರಿ ಬರ್ತಾ ಇದ್ದಲ್ಲೋ ಗುಡ್ಡದ ಕೆಳಗಡೆ ಹುಡುಕಂದು ರಾಮ ಅಂತ. ರಾಮ ಲಕ್ಷ್ಮಣ ಇವರು ಬರ್ತಾ ಇದ್ದಾರೆ. ಅವರು ಋಷಿಮುನಿಗಳು ಹೇಳಿದ್ರು ಅಲ್ಲಿ ಶಬರಿ ಇದ್ದಾರೆ, ಅಲ್ಲಿ ಅವ್ರನ್ನ ನೀವು ದರ್ಶನ ಮಾಡುವಾಗಪ್ಪ ಅಂತ. ಈಗ ಅವರು ಬರ್ತಾ ಇದ್ದಾರೆ, ಅವಳು ಇವ್ರನ್ನ ಬರ್ತಾ ಇದ್ದಾರೆ. ಅಣ್ಣ ತಮ್ಮ ಪರಸ್ಪರ ಬರ್ತಾರೆ. ಈಗ ಶಬರಿ ಬರ್ತಾರೆ ವೇದಿಕೆ ಮೇಲೆ. ರಾಮ ಬಾರದೆ ನಮಗೇನು ತೋರದೆ, ರಾಮ ಬಾರದೆ ನನಗೇನು ತೋರದೆ, ಅವಸವಿದಲ್ಲದೆ ಸವಿಯಾಗದ ಈ ಕಡು ಸವಿ ಹಣ್ಗಳ ನೇಗೆವೆಂ. ಮಧುಕರ ಗೀತದ ಮಧುರಿರುವಿ ಮಧುಪರ್ಕವನಾಗಿವೆಂ. ರಾಮ ಬಾರದೆ ನನಗೇನು ತೋರದೆ, ಬಾರಾಮ ಬಾರಾಮ ಬಾರೈ ಬಾಬಾ, ಬಗೆಯುರುಳಿನ ಪೆರೆಯೇ ಕೋ ಕೋ ಹಣ್ಗಳಕೋ ಹೂಗಳಕೋ ಎಲ್ಲವಕ್ಕೋ ಎನ್ನೊಳ ಮೊರೆಯೇ. ರಾಮ ಬಾರದೆ ನನಗೇನು ಸೇರದೆ, ರಾಮ ಬಾರದೆ ರಾಮ 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 ರಾಮ. ಪರ್ಣಶಾಲೆಯೊಳಕ್ಕೆ ಹೋಗೋಣ. ರಾಮ ಲಕ್ಷ್ಮಣರು ಕಾಣಿಸಿಕೊಳ್ತಾರೆ. ಈಗ ವೇದಿಕೆ ಮೇಲೆ ಅವರಿಬ್ಬರು ಬರ್ತಾರೆ. ರಾಮ ಎನಗಿನಿದು ಹಂಬಲಿಪ ಈ ಜಟಲ ಕಬರಿ, ಆವುದರ ಮುಖ ನೊರೆದ ಶ್ರಮಣಿ ಶಬರಿ. ಉಪಕಾರವಿನಿತಿಲ್ಲ ಈಕೆಗೆನ್ನಿಂದ, ಆದೊಡೆಯು ನೆನೆಯುತ್ತಿಹಳ್ ಅತಿ ಅರ್ತಿಯಿಂದ. ನಾಚುತಿಹೆ ನೀ ಪೂಜ್ಯೈ ನಲುಮೆಯಿಂದ. ಲಕ್ಷ್ಮಣ ನಿನ್ನ ನೋಡದೆ ಇಂತು ಮರುಳಾದ ಈ ಸೀತೆ, ಇನ್ನು ನೋಡಿದ ಬಳಿಕ ಏನಪ್ಪಳೋ ವೃದ್ಧೆ. ರಾಮ ರೂಪಕು ನಾಮ ಮಿಗಿಲಾತ್ಮ ಸುರಭಿಯದು, ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು. ಲಕ್ಷ್ಮಣ ನಿತ್ಯ ನೋಡುತ್ತಲಿಹೇನು ಬೆರಗು ತಣಿಯದಿದೆ, ಪರಿಕಿಸುವ ಬಾಯಿದನು ಶಮಣಿಯಾಶ್ರಮದೇ. ರಾಮ ನಡೆ ಮುಂದೆ ಲಕ್ಷ್ಮಣ, ನಡೆ ಮುಂದೆ ನಡೆ ಮುಂದೆ. ಲಕ್ಷ್ಮಣ ಇಂದು ನೀನೇ ಮುಂದೆ, ಇಂದು ನೀನೇ ಮುಂದೆ, ನಾನಿರುವೆ ಹಿಂದೆ. ಮೊದಲ ತಿಟ್ಟಿಗೆ ನೀನು, ಬಳಿಕ ನಾನು, ಇಂದು ನೀನೇ ಮುಂದೆ.
ಒಳತೆರೆ ಹೊರಡುವರು. ಒಳತೆರೆ ಎದ್ದು ವಿಶಾಲವಾದ ಶಬರಿಯ ಆಶ್ರಮವನ್ನು ತೋರುವುದು. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂವು ಇನ್ನೂ ಬಾಡದಂತಿವೆ. ವೇದಿಯಲ್ಲಿ ಅಗ್ನಿ ಹೊಗೆಯಾಡುತ್ತಿದೆ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂವು ಹಣ್ಣು ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ಅವುಗಳನ್ನು ಉದ್ದೇಶಿಸಿ ಈ ತೆರನಾಗಿ ಹಾಡ್ತಾಳೆ. ಶಬರಿ ನಿನ್ನೆಳಮೆ ಮೃದುತೆಯೇನು ಅವನ ಸ್ಪರ್ಶಕ್ಕೆ ತೆರೆದೆ ಬರಿಗಾಳಿ ಗಾಳಿರುವ ನೆನ್ನೆ ಚಂದಳಿರೇ. ಹೂವುಗಳನ್ನ ಹಿಡ್ಕೊಂಡು ಹೇಳ್ತಾಳೆ. ಹೂವು ಹಣ್ಣುಗಳು ತಂದಿದ್ಲಲ್ಲ, ಅಯ್ಯೋ ರಾಮಗೋಸ್ಕರ ತಂದಿದ್ದೀನಿ ನಿನ್ನೆ, ಅಲ್ಲೇ ಗಾಳಿಗೆ ಹಾರಿಬಿಟ್ಟಿದ್ದೀರ ನೀವು ಅಂದ್ಬಿಟ್ಟು ಅವು ಮಾಡಿರೋವೆಲ್ಲ ತೆಗೆದು ಒಳ್ಳೆಯವನ್ನೆಲ್ಲ ಇಟ್ಕೊಂಡು ಹೊಸದಾಗಿ ತಂದಿರುವ ನೋಡ್ತಿದ್ದಾರೆ. ತುಂಬಿ ಬಂಬಲ ಹೂಗಳ್ವೆಗಿಂಬಾದ ಕಂಪಿನಿನ್ ಅವನ ಸುವನ ಮುದ್ದೀಪಿಸದೆ ಕಂಪಿನಿಂದವನ ಸುವನುದ್ದೀಪಿಸದೆ ಸ್ವರಗಿರಲೇ ಅವನ ಪ್ರಾಣಾಹುತಿಗೆ ಬರದೆ ರುಚಿ ಅದ ಕೆಟ್ಟು ಉಳುವಿಗಾಸರೆಯಾರ ಎಲೆವಮ್ಯ ಫಲವೇ ಮೀಸಲಾಗದೆ ಇಂತು ಮಾಸಲಾಗುವ ಇವನು ಮರಮರಳಿ ವಸತರ ಗಣಗೈವ ಚೆಲವೇ. ಮಾಲೆಯನ್ನು ಕಟ್ಟುತ್ತಾ ಆಡ್ತಾರೆ. ಮೊದಲು ಹೂವು ಅವನ್ನೆಲ್ಲ ಬಾಡುವಿರೋ ಹಣ್ಣು ಅವನ್ನೆಲ್ಲ ತೆಗೆದು ಬಿಸಾಕಿ, ಅಯ್ಯೋ ಬೇಗ ನೀವೆಲ್ಲ ಬಾಡೋಗ್ಬಿಟ್ರಲ್ಲ ನೀವು ಅಂತ ಆ ಕಡೆ ತೆಗೆದಾಕಿ ಈಗ ಒಳ್ಳೆ ಹೂವನ್ನು ಕಟ್ಟಿ ಎಣಿತಾ ಇದ್ದಾರೆ. ಹೂವು ಎಣಿತಾ ಇದ್ದಾರೆ. ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ರಾಮನ ದಶರಥನ ಪುತ್ರನಂತೆ ಸಾಧು ಜನರ ಮಿತ್ರನಂತೆ ಧೀರಶೂರ ವೀರಗಂಭೀರ ಸದ್ಗುಣ ಸಾರನಂತೆ ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ಅಂಜಿಸುವವರಂಜುವಂತೆ ಇಲ್ಲ ಹಿಡಿದು ಬರುವನಂತೆ ಆದೊಡೆ ಬರು ಸೌಮ್ಯನಂತೆ ಹಸುಳೆಯಂತೆ ಕಾಂಬನಂತೆ ಎಂದು ಕಾಂಬೆನ ರಾಮನ ನೆಂದು ಕಾಂಬೆನ ಅರಸುತನವ ತೊರೆದನಂತೆ ತಪಸಿತನವ ಕೊಂಡನಂತೆ ತಮ್ಮನೊಡನೆ ಬನಕೆ ಬರಲು ಮನದಿ ಭಯವೇ ಇಲ್ಲವಂತೆ ಎಂದು ಕಾಂಬೆನ ರಾಮನೆಂದು ಕಾಂಬೆನ ಕೆಟ್ಟ ಕನಸಿನಿರುಳ ಕಳೆವ ಸುಪ್ರಭಾತದಂತವನನು ಕುರುಸಿದ್ದರೆ ಮೆಚ್ಚಿದಂತ ಸನ್ಮಂಗಳ ಮೂರ್ತಿಯನು ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ಕಟ್ಟಿದ ಮಾಲೆಗೆ ಮುದ್ದಿಕ್ಕುಗಳು ಅವು ಆಗ್ತಲ್ಲ. ರಾಮಗೋಸ್ಕರ ದಿನಾಲು ಹೂವುಗಳನ್ನು ಹಣ್ಣುಗಳನ್ನ ಹಾಸ್ಕೊಂಬಂದು ಒಳ್ಳೊಳ್ಳೆ ಎಣೆಯೋದು, ಮಾಲೆ ನೋಡೋದು, ಇದು ರಾಮಗೆ ಹಾಕ್ಬೇಕು ಈ ಹಾರನ ಅಂತ ಕಾಯ್ತಾ ಇರ್ತಾರೆ ದಿನಾದಿನ ಎಷ್ಟೋ ವರ್ಷಗಳಿಂದ. ಆ ಮಾಲೆಯನ್ನು ಮುದ್ದಿಕ್ತಾರೆ ಕಟ್ತಾ ಕಟ್ತಾ ಹಾಡಿ. ರಾಮ ತಾಯಿ ದಾರಿಗರಿಗೆ ಬೀಡಿ ದೊರೆಯುವುದೇ ಆ ಕಡೆ ಎಂದು ರಾಮ ಮುದ್ದೆ ಕೊಡ್ತಾರೆ. ಹಿಂಗೆ ಪಕ್ಕದಾಗ ಒಂದು ಧ್ವನಿ ಕೇಳಿಸುತ್ತೆ. ರಾಮ ಇನ್ನು ಬಂದು ಇದನ್ನೆಲ್ಲ ನೋಡ್ತಾ ಇದ್ದಾನೆ. ರಾಮ ಲಕ್ಷ್ಮಣ ನೋಡ್ತಾ ಇದ್ದಾನೆ. ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ. ಯಾರು
ಅಂತ ಹಿಂಗೆ ನೋಡ್ತಾಳೆ. ಈ ಕಾಡಿನಾಗ ಎಷ್ಟು ಮನುಷ್ಯನೇ ನೋಡ್ತಿಲ್ಲ, ಯಾರಪ್ಪ ಇವರು ನಮ್ಗೆ ಮಾತಾಡ್ತಾರೆ ಅಂತ ಹಿಂಗೆ ತಿರುಗಿ ನೋಡ್ತಾಳಾಗಿ ಶಬರಿ. ನಡುಗು ಬೆದೆಯಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ ಭಯ ಇರ್ತಾಳೆ. ನಡುಗು ಎದುರು ಆಡುವ ನಡುಗ್ತಾ ಇರ್ತಾಳೆ. ವಯಸ್ಸಾಗಿದೆ, ಯಾರಪ್ಪ ಇವರು ಹಿಂಗೆ ನೋಡ್ತಾರೆ, ಆಶ್ಚರ್ಯಪಡ್ತಾರೆ. ಹಾಂ, ಯಾರು ನೀವು ಅಂತ ಕೇಳ್ತಾರೆ. ನೀ ರಾಮನೇ ಮಹಾಪುರುಷ, ನೀ ರಾಮನೇ, ನೀ ರಾಮ ಏನಪ್ಪ ನೀನು ಅಂತೇಳಿ ನೋಡ್ತಾಳೆ. ರಾಮ, ಹೌದು ತಾಯಿ, ಹೌದು ರಾಮನೆಂಬರು ನನ್ನ, ಈತ ನನ್ನ ನೋಜ ಸೌಮಿತ್ರಿ. ಹೌದಮ್ಮ, ನನಗೆ ರಾಮ ಅಂತ ಕರೀತಾರೆ, ಇವನು ಇದನ್ನಲ್ಲ ನಮ್ಮ ತಮ್ಮ ಸೌಮಿತ್ರಿ ಮಗ ಅಂತ ತೋರಿಸ್ತಾನೆ. ಶಬರಿ ಭಾಳ ಖುಷಿಯಾಗ್ಬೋದು. ರಾಮ ಲಕ್ಷ್ಮಣರೇ ನೀವು, ರಾಮರೇ ನೀನು. ಎಷ್ಟೋ ವರ್ಷಗಳಿಂದ ಅವನು ಕಾಯ್ಕಂತ ಕುಂತಾಳಿ ಜಲೆದ್ರಿ ಬಂದ್ಬಿಟ್ರೆ ಹೆಂಗಾಗೋಣ, ರೋಮಾಂಚನ ಆಗ್ಬಿಡ್ತಾಳೆ, ಹುಚ್ಚು ಬಂದಂಗೆ ಆಗ್ಬಿಡುತ್ತಾಳೆ. ಶಬರಿ ತುಂಬ ಸಡಗರಗೊಳ್ಳುತ್ತಾಳೆ. ಮುಂದೆ ಮೇಳದವರು ಹಾಡುವ ಹಾಡು ಅವಳು ಗೈದ ಉಪಚಾರವನ್ನು ಬಣ್ಣಿಸುತ್ತದೆ. ಅವಾಗ ರಾಮ ಲಕ್ಷ್ಮಣನನ್ನು ಕೂರಿಸಿ ಅವ್ರಿಗೆ ಯಾವ ರೀತಿ ಉಪಚಾರವನ್ನು ಮಾಡ್ತಾಳೆ ಅನ್ನೋದನ್ನ ಮೇಳದಲ್ಲಿ ಹಾಡು ಹೇಳ್ತಾರೆ. ಏನ್ ಹೇಳ್ತಾರೆ? ಕಂಡಳು ಶಬರಿ ರಾಮ ಬಂದು ನಿಂದಿರುವುದ, ಕಂಡಳು ಶಬರಿ ರಾಮ ಬಂದು ನಿಂದಿರುವುದ, ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ ಪದದಿ ಕೆಡೆದು ಕೈಯ ಕಣ್ಣಿಗೊತ್ತಿಕೊಂಡು ಹನಿಯ ಸುರಿಸಿ ಬನ್ನಿರೆಂದು ಗದರಿಸುತ್ತ, ಅಯ್ಯೋ ಏನು ಅಣಿಯೇನಿಲ್ಲ. ಕಂಡಳು ಶಬರಿ ರಾಮ ಬಂದು ನಿಂದಿರುವುದ, ನಿನ್ನೆಯಷ್ಟು ಚೆನ್ನವಿಲ್ಲ ಎನ್ನುತ್ತಬಲು ಹಂಬಲಾಂತು, ತನ್ನ ಬಗೆಯ ಬಯಕೆಯಂತೆ ಬಗೆಯ ಬಗೆಯ ಕಂಪ ನೀಡುವ ವನಮಾಲೆಯ ಕೊರಳಿಗೀಟು ಅಬ್ಬಾಯೆಂದು ಹಿಗ್ಗಿ ಹೀಗಿ, ಇದು ರುಚಿ ಇದರಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೊಳೆಂದು ನಿಮಗೆ ಎಂದೆ ತಂದೆನೆಂದು, ತಾನೆ ಅವರ ಕೈಯಳಿತು ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುವರರಂದು ಮಂದಹಾಸ ತೋರೆ ನೋಡಿದ ದೈನ್ಯ ಭಾವದಿಂದ ಕೂಡಿ, ಕಂಡಳು ಶಬರಿ ರಾಮ ಬಂದು ನಿಂದಿರುವುದ. ಹೀಗೆ ಅವಳನ್ನು ಉಪಚಾರ ಮಾಡ್ತಾರೆ ಇಬ್ಬರನ್ನು. ಅವಳು ಉಪಚಾರ ಮಾಡಿ ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಈ ಥರ ಹಾಡಿ ನರ್ತಿಸಿದ್ದಾಳೆ. ಅವಳಿಗೆ ಆನಂದ ಆಗ್ಬಿಡ್ತದೆ. ಪೂಜೆ ಮಾಡ್ತಾಳೆ, ಎಲ್ಲ ಕೂರಿಸಿ ಅವ್ರಿಗೆ ಕೊಡ್ಬೇಕು, ತಿನ್ನಿಸಿ ಹಣ್ಣು ಮುಣಿಸಿ ತಿನ್ನಿಸಿ ಎಲ್ಲ ಮಾಡಿ ಆನಂದ ಆಗ್ಬಿಡುತ್ತೆ, ಪರಮಾನಂದ ಆಗ್ಬಿಡುತ್ತೆ. ಹೆಂಗೆ ಆಡ್ತಾಳೆ ಆಕಿ? ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು, ಸುಖಿನಾ ಸುಖಿನಾ ಸುಖಿ ನಾನು, ಸುಮ್ಮನೆ ಸುಖಿನಾ ಸುಖಿ ನಾನು. ನಾನಿಲ್ಲದ ನಾನಾಗಿಹೆನು ಆಸೆ ತೀರಿ ಹಾಯಾಗಿಹೆನು, ಅಂಬಲ ನಳಿದಿಹೆ ತುಂಬಿರುವೆನು ನಾ ಸುಮ್ಮನೆಯೇ ಬಲು ಸುಖಿ ನಾನು, ಸುಖಿ ನಾನು ಸುಖಿ ನಾನು ಸುಖಿ ನಾನು. ರಾಮ 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 ಹೊಳೆ ಕಡಲಿಗೆ ಸೇರುವ ತೆರದಿ
ನಾವೇರೇವಿಗೆ ಬಹತೆರದಿ ಬಗೆ ಬಗೆ ಹಾರೈಕೆಯ ಪಟವಿಳಿಸಿ ನಿಂತಿದೆ ಮನ ಇದೆ ಬಿಡುವೆನಿಸಿ ಸುಖಿನ ಸುಖಿನ ಸುಖಿನಾನು ಸುಮ್ಮನೆ ಸುಖಿನ ಸುಖಿನಾನು ನಿಮ್ಮ ನೋಡುತ್ತ ಸುಖಿನಾನು ನಿಮ್ಮನೆ ನುಡಿಸುತ್ತ ಸುಖಿನಾನು ನಿಮ್ಮ ದಣಿವು ನಿಮ್ಮಾನಂದದಿ ಸುಖಿ ನಿಮ್ಮೆಡೆ ಸುಮ್ಮನೆ ಸುಖಿನಾನು ಸುಖಿನ ಸುಖಿನ ಸುಖಿನಾನು ಇಂದಾಗಿ ಹೇನ ಬಲು ಹಗುರ ನೀಡುವುದೋ ಪರ ತನ್ನ ಕರ ನಿನ್ನೆ ನಾಳೆ ಇನ್ನಿಲ್ಲವೆನಗೆ ಈ ನಲವೇ ಚಿರವೆಂಬ ತರ ಸುಖಿನ ಸುಖಿನ ಸುಖಿನಾನು ಬರಿ ಸುಖಿ ಸುಮ್ಮನೆ ಸುಖಿನಾನು ರಾಮ 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 ನಿನ್ನಾದರದೊಳು ಸುಖಿ ನಾವು ನಿನ್ನೆ ಸೊಗಸೊಳು ಸುಖಿ ನಾವು ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು. ಶಬರಿ ರಾಮನ ಮಾತನ್ನು ಕೇಳಿ ತನ್ನ ಸೊಗದ ಉನ್ಮಾದವನ್ನು ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತಾ ಕೊನೆಗೆ ಕಂಬನಿ ತುಂಬಿ ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ ನನ್ನಾಸೆಯ ಜಾಡ ಹಿಡಿದು ಬಂದಿರಲೈ ಕೊನೆಗೆ ದಣಿದಿರೈ ಕಣಿದಿರಾ ಹಸಿವು ತೃಷೆಯನುಳಿದಿರಾ ಬಡವೆ ಒಬ್ಬಳೇನ ಗೈವೆ ನನಗೆ ಮರುಕ ತಳೆದಿರಾ. ರಾಮ ಕಣ್ಣ ನೀರಿದೇಕೆ ತಾಯೆ ತುಸಹೋಣೆಯವಿಲ್ಲ ನಮ್ಮ ಯೋಧ್ಯೆಯರ ಮನೆಯೋಳು ಇದಕ್ಕೂ ಲೇಸು ಇಲ್ಲ. ಇಂದು ಹಳುವ ಮರೆತೆವು ಇಲ್ಲೇ ಮನೆಯ ನರಿತೆವು ಇನಿತಾದರ ತೋರ್ವ ನಿನ್ನ ನವ್ಯೆಯೆಂದೇ ಕುರಿತೆವು. ಶಬರಿ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಧನ್ಯ ನಾನು ಸಿದ್ಧರವರವಿಂದು ನನಗೆ ಫಲಿಸಿದೆ. ನಿಮ್ಮ ಕಂಡ ಪುಣ್ಯವಂತೆ ಇಂಗಿ ಹೋಗಿತ್ಯಲ್ಲ ಚಿಂತೆ. ಗುರುವ ಪೂಜೆಗೈದ ತಣಿವು ನನಗೆ ಸಂಧಿ ತಿಂತೆ. ರಾಮ ಇಂಥ ಶಿಷ್ಯರ್ತಿ ಪಡೆದ ನಿನ್ನ ಗುರುಗಳೆಂತರೋ ಅವರ ಮಹಿಮೆ ಕೇಳಿಬಲ್ಲೆ ಎಂಥ ಶಾಂತದಾಂತರೋ. ಅಳಲನೆಲ್ಲ ಮರೆಸಿ ಶಾಂತಿಯೊಂದ ತೋರುವಿ ಬನ ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸುದಿನ ವೀದಿನ. ಶಬರಿ ನನ್ನ ಪಗಳಲೇಕೆ ರಾಮ ಎಲ್ಲ ಅವರ ಕರುಣೆ. ನೀವಿಲ್ಲಿಗೆ ಪಾದ ಬೆಳೆಸಿ
ನನ್ನ ಕಂಡ ಕರುಣೆ. ನೀವು ಬಹಿರಿ ನಿಮ್ಮ ಕಾಣ್ಮೆ ನಲ್ಮೆಯವುದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತಿಂದು. ಸಿದ್ಧಿಯಾಯಿತಿಂದು ಹಾಡುತ್ತಾರೆ ಮತ್ತೆ. ಕೋಟಿ ಕರಗಳಿಂ ರವಿಯತ್ತಿರುವಿ ನೀಲದಾಚ ಗಮನ ನನಗೀ ಮಾಯಯಾಚ ಪಯಣ. ಕೋಟಿ ಕರಗಳಿಂ ರವಿಯತ್ತಿರುವಿ ನೀಲದಾಚ ಗಮನ ನನಗೀ ಮಾಯಯಾಚ ಪಯಣ. ಹಾರ ಬಯಸಿನಿ ಹಕ್ಕಿಗಳಂತೆ ತೇಲೆ ಬಯಸಿನಿ ಬಿಳಿಮಗಿಲಂತೆ ಕಾನೋಡದ ಸೆಳೆ ಮಿಂಚಿನ ತೆರೆದೊಳು ಭವ ಬಿಡೆ ಬಯಸಿದೆ ನಿಂತೆ. ಕಾನೋಡುವ ಸೆಳೆ ಮಿಂಚಿನ ತೆರೆದಳು ಭವ ಬಿಡೆ ಬಯಸಿಯನು ಇಂತೆ. ಕೋಟಿ ಕರಗಳಿಂ ರವಿ ಎತ್ತಿರುವಿ ನೀಲದಾಚೆ ಗಮನ ನನಗೆ ಮಾಯಯಾಚೆ ಗಮನ. ರಾಮ ಮಾತೆಯ ತೆರ ನೀನಮ್ಮಾಧರಿಸುತ್ತ ಬಳಿಕಿ ತೆರ ನುಡಿಯೇ ತಾಯೇ ನಿನಗಿ ಬಗೆ ಸರಿಯೇ. ಶಬರಿ ಪುಣ್ಯಲೋಕ ದೊರೆಯಲೆಂದು ಹರಕೆ ಹಿಡೆ ನಗೆ. ರಾಮ ಇನಿತು ಪ್ರಿಯವ ಗೈದ ನಿನಗೆ ಸಾವೆ ನಮ್ಮ ಕಾಣ್ಕೆ. ಶಬರಿ ಮರಣವಲ್ಲ ಮುಕ್ತಿ ಪ್ರಭೋ ಇದುವೆ ನನ್ನ ಪೂಣ್ಕೆ. ಮನವೊಪ್ಪಿದರು ಎದೆಯೊಪ್ಪದಲ ನೀನೊರಿದೊಪ್ಪಲು ದಿವತಪ್ಪದಲ. ಬೆರಗಾಗಿ ಹೇನ ನೀನಗೆ ಅಸ್ತು ಎಂಬೆ ನಲ್ಮೆಗೆ. ಅಸ್ತು 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 ಹೋಗವ್ವ ನಿನ್ನ ಭೀಷ್ಟ ಸಿದ್ಧಿಗೆ. ಅಸ್ತು ಅಸ್ತು ಅಸ್ತು. ಶಬರಿ ನಮೋ 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 ನಿಮಗೆ ನಮೋ. ನಮೋ 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 ನಿಮಗೆ ನಮೋ. ಬಲಗೆ ನಮೋ ಮಲಗೆ ನಮೋ ಎಲ್ಲರಿಗೆಲ್ಲಕ್ಕೂ ಶರಣೋ. ಎಲ್ಲರಿಗೆಲ್ಲಕ್ಕೂ ಶರಣೋ ಎಲ್ಲರಿಗೆಲ್ಲಕ್ಕೂ ಶರಣೋ ಎಲ್ಲರಿಗೆ. ರಾಮ 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 ರಾಮ. ವೇದಿಯಲ್ಲಿ ಉದ್ದೀಪ್ತವಾದ ಅಗ್ನಿಯನ್ನು ಬಲವೊಂದು ಆಡುತ್ತಾ ಪ್ರವೇಶಿಸ್ತಾನೆ. ಅಗ್ನಿ ಉರಿತಾ ಇರ್ತದೆ, ಅದರೊಳಗೆ ಪ್ರವೇಶ ಮಾಡಿಬಿಡ್ತಾನೆ. ರಾಮ ಎಣ್ಣ ರೀತಿಯ ನರಿಯಬಹುದೇ ಅವರ ಬಗೆ ಬಲು ಸೋಜಿಗ. ಎಂತ ನಿಷ್ಠೆ ಎಂತ ಪ್ರೀತಿ ಇವಳ ಮರೆಯುವುದೇ ಈ ಜಗ. ಲಕ್ಷ್ಮಣ ಆರು ಎತ್ತ ಏಕೆ ಎನ್ನದೆ ಹಸುಳೆಯಂದರೆ ಒಲಿದಳು. ಕಾಣುತ್ತಲೇ ಬಹು ನಲಿದಳಣ್ಣ ನಲಿವೊಳೆಮ್ಮನೆ ಮರೆತಳು. ರಾಮ ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ. ಬಾಳಸುತ್ತಿಹ ದೇವತೇಜವ ಕಾಂಬರಿಗೆ ಇದೆ ಲಕ್ಷಣ. ಲಕ್ಷ್ಮಣ ಅಸುರರ್ ನೆಡರಿನ್ ಕಾದು ತನ್ನೆಡೆ ಗೆಮ್ಮ ಸೆಳದಿ ಕರ್ತಿಗೆ. ಏನನೆಂಬೆನು ಅಣ್ಣ ಇಂತೆಯೇ ನೆನೆಯುತ್ತಿರಬಹುದತ್ತಿಗೆ. ರಾಮ ಇರಬಹುದು
ಇರಬಹುದು ಸೀತೆ. ಲಕ್ಷ್ಮಣ, ಭೂಮಿ ಭೂಮಿ ತಾಯಿಯು ತನ್ನ ಮಗಳನು ಎಲ್ಲಿರಲಿ ಅದೇ ತವರೆನೆ ಪರೆವಳೈ ಶ್ರುತಿಯಾನು ಚಿಂತಿಸು ಇನ್ನು ಮುಂದಿನ ಹವಣನೆ. ರಾಮ, ಹೌದೌದು ಮರೆತಿದ್ದೆ ಲಕ್ಷ್ಮಣ, ಪಂಚಭೂತರಿ ಬೆರೆಯುತ್ತ ಶಬರಿ ಸೀತೆಗೆ ರಕ್ಷೆ ಇಡಲಿ. ಪೋಪಬಾನೆರವನರಸುತ ಪೋಪಬಾನೆರವನರಸುತ. ರಾಮ ಲಕ್ಷ್ಮಣ ಆ ಕಡೆ ಹೋಗ್ತಾರೆ, ಈ ಕಡೆ ಇವಳು ಅಗ್ನಿಸ್ಪರ್ಶಕ್ಕೀಡಾಗಿ ಅವಳು ಮುಕ್ತಿಯನ್ನ ಪಡಿತಾಳೆ ಅನ್ನೋದು ಈ ನಾಟಕದ ಒಂದು ತಿರುಳು. ನೋಡೋಣ ಇದರ ಅರ್ಥ, ಕೃತಿಕಾರ ಪರಿಚಯ, ಆಶಯ, ಪೀಠಿಕೆ, ಪೂರ್ವಕತೆ ಎಲ್ಲವನ್ನು ಮುಂದಿನ ಪೀಠದ ಮೇಲೆ ನೋಡೋಣ.